ಹಲೋ ಸ್ಟೂಡೆಂಟ್ಸ್, ಈ ವಿಡಿಯೋದಲ್ಲಿ ಕಾಂಪ್ಲೆಕ್ಸ್ ಸಂಬಂಧಪಟ್ಟ ಒಂದು MCQ ಪ್ರಾಬ್ಲಮ್ ಸಾಲ್ವ್ ಮಾಡೋಣ. ಇಫ್ z = x - iy ಇದೆ ಆ್ಯಂಡ್ z 1/3 = p + iq ಇದೆ, ದೆನ್ ವಾಟ್ ಈಸ್ ದ ವ್ಯಾಲ್ಯೂ ಅಂದರೆ x/p + y/q ಡಿವೈಡ್ ಬೈ p² + q² ಯಾವುದಾಗುತ್ತದೆ? 1 - 2 2 - 1 ಯಾವುದನ್ನು ಚೆಕ್ ಮಾಡೋಣ. ಓಕೆ, ನಾವು ಈ ಪಾಠ ತೆಗೆದುಕೊಳ್ಳೋಣ. z = x - iy ಇದೆ. ಇದನ್ನು ಕೂಡ ನಾವು z = ತೆಗೆದುಕೊಳ್ಳೋಣ. ಅಂದರೆ ಎರಡು ಕಡೆ ಏನು ಮಾಡೋಕೆ ನಾವು ಕ್ಯೂಬ್ ಅಪ್ಲೈ ಮಾಡಬೇಕು. ಇಲ್ಲಿ ಕ್ಯೂಬ್ ಅಪ್ಲೈ ಮಾಡಿದ್ರೆ ಸೊ 1/3 ಕ್ಯಾನ್ಸಲ್ ಆಗುತ್ತೆ. ಇದು z ಏನಾಗುತ್ತೆ? z p + i ಎರಡು ಕಡೆ ಕ್ಯೂಬ್ ಅಪ್ಲೈ ಮಾಡಿದ್ರೆ ಇದು ಕ್ಯೂಬ್ ರೂಟ್ ಹೋಗಿಬಿಡುತ್ತೆ. ಇದು ರೈಟ್ ಹ್ಯಾಂಡ್ ಸೈಡ್ ಕ್ಯೂಬ್ ಬರುತ್ತದೆ. ಓಕೆ, ನಾ therefore x - iy that equal to z और z equal to क्या है? ಏನಿದೆ ಇಲ್ಲಿ p + iq होल क्यूब ಬಂತಿದೆ. ಓಕೆ, now therefore x - iy that equal to a + b होल क्यूब. ನಿಮಗೆ ಗೊತ್ತಿರಬೇಕು a + b होल क्यूब ಫಾರ್ಮುಲಾ ಅದಾಗುತ್ತದೆ a³ + b³ + 3ab² + 3a²b. ಈ ರೀತಿ ಫಾರ್ಮುಲಾ ಇದೆ. ಸಾರಿ, ಇಲ್ಲಿ ನಮಗೆ ಏನು ಬೇಕು? x/p + y/q ಅಂದರೆ x ರಿಯಲ್ ಪಾರ್ಟು ಮತ್ತು y ಇಮೇಜ್ ಪಾರ್ಟ್ ಸಪ್ರೇಟ್ ಮೊದಲು ಬೇಕು. ನಂತರ ಡಿವೈಡ್ ಬೈ p ಮತ್ತು ಡಿವೈಡ್ ಬೈ q ಮಾಡಿದರೆ ಓಕೆ ಈ ಆಪ್ಷನು ಬರುತ್ತದೆ. ಇದು x - iy ಇದೆ. ರಿಯಲ್ ಪಾರ್ಟ್ ಆ್ಯಂಡ್ ಇಮೇಜ್ ಪಾರ್ಟ್ ಈಕ್ವೇಟಿಂಗ್ ಮಾಡೋದು ನಾವು ಎರಡು ಕಡೆ. ಓಕೆ, ನಾವು a + b ಹೋಲ್ ಕ್ಯೂಬ್ ಅಪ್ಲೈ ಮಾಡೋಣಲ್ಲ. a³ ಅಂದರೆ p³ ಆಗುತ್ತದೆ, p³ ಪ್ಲಸ್ b³ ಅಂದರೆ i³ q³ ಪ್ಲಸ್ 3a²b ಪ್ಲಸ್ 3ab² ಅಂದರೆ i² q² ಆಯಿತು ಪ್ಲಸ್ 3a² ಅಂದರೆ p² b ಆಗೋದು. b ಅಂದರೆ iq ಆಯಿತು. ಓಕೆ, ನಾ therefore x - iy that equal to p³ i³ ದ ಬೆಲೆ -i ಇರ್ತದೆ ಆ್ಯಂಡ್ q³ ನಂತರ 3p q² i² ವ್ಯಾಲ್ಯೂ -1 ಇರುತ್ತದೆ, ಅಂದರೆ ಮೈನಸ್ ಸೈನ್ ಬರುತ್ತದೆ ಪ್ಲಸ್ i × 3p² q ಆಯಿತು. ಓಕೆ, ಇಲ್ಲಿ ನೋಡಿ ನಾವು ರಿಯಲ್ ಪಾರ್ಟನ್ನು ಇಮೇಜ್ ಪಾರ್ಟ್ನ ತೆಗೆದುಕೊಳ್ಬೋದು. ಓಕೆ, ನಾವು therefore x = ಈಕ್ವೇಟಿಂಗ್ ರಿಯಲ್ ಪಾರ್ಟ್. x ಅನ್ನೋದು ರಿಯಲ್ ಪಾರ್ಟ್ ಇತ್ತು. ಇಲ್ಲಿ ಕೂಡ p³ - 3pq² ಇದು ರಿಯಲ್ ಪಾರ್ಟ್ ಆಯಿತು. ಸೊ p³ - 3pq² ಇದು ರಿಯಲ್ ಪಾರ್ಟ್. i ಜೊತೆ ಇಲ್ಲಂಥ ಟರ್ಮ್ಗಳು ಅದು ರಿಯಲ್ ಪಾರ್ಟ್ ಆಗುತ್ತದೆ. i ಜೊತೆ ಯಾವುದು ಇರ್ತದೆ ಅದು ಇಮ್ಯಾಜಿನ್ ಆಗುತ್ತದೆ. ಇಲ್ಲಿ ನೋಡಿ i = ಇಮ್ಯಾಜಿನ್ ಪಾರ್ಟ್. ಓಕೆ, ಇಲ್ಲಿ ತೆಗೆದುಕೊಳ್ಳೋಣ y = ಅಥವಾ -y = ಇಮೇಜ್ ಪಾರ್ಟ್. i ಇದ್ರ ಜೊತೆ ಅದೊಂದು ರಿಯಲ್ ಪಾರ್ಟ್ ಇಮೇಜ್ ಪಾರ್ಟ್ ಆಗುತ್ತದೆ. ಇದು -3q³ ಆ್ಯಂಡ್ ಪ್ಲಸ್ 3p² q ಆಗುತ್ತದೆ. ನಾವು therefore x = ಇಲ್ಲಿ ನಾವು p ಅನ್ನು ಕಾಮನ್ ತೆಗೆದುಕೊಳ್ಳೋಣ. p ಕಾಮನ್ ತೆಗೆದುಕೊಂಡರೆ ಇದು p² - 3q² ಆಗುತ್ತದೆ. ಇಲ್ಲಿ ಎರಡು ಕಡೆ ನಾವು ಮೈನಸ್ ಅಪ್ಲೈ ಮಾಡಿದಾಗ ಮಲ್ಟಿಪ್ಲೈ ಮಾಡಿದಾಗ y ಆಗುತ್ತದೆ, ಇದು ಪ್ಲಸ್ ಆಗುತ್ತದೆ, ಇದು ಮೈನಸ್ ಆಗುತ್ತದೆ. ಇದರಲ್ಲಿ ಕಾಮನ್ ಯಾವುದಿದೆ? q ಕಾಮನ್ ಇದೆ. q ತೆಗೆದುಕೊಂಡರೆ ಇದು q² - 3p² ಆಗುತ್ತದೆ. ಎರಡು ಕೂಡ ನಾವು ಮೈನಸ್ ಮಲ್ಟಿಪ್ಲೈ ಮಾಡಿದರೆ ಇದು ಮೈನಸ್ ಇದು ಪ್ಲಸ್ ಆಗುತ್ತದೆ, ಇದು ಮೈನಸ್ ಇದು ಪ್ಲಸ್ ಆಗುತ್ತದೆ, ಇದು ಪ್ಲಸ್ ಇದು ಮೈನಸ್ ಆಗುತ್ತದೆ. ಓಕೆ, ನಾವು ಇಲ್ಲಿ ಏನಿದೆ x/p ಅಂತಿದೆ ಪ್ಲಸ್ y/q ಅಂತಿದೆ. ಓಕೆ, ನಾವು ಡಿವೈಡ್ ಮಾಡೋಣ. ಈಗ ಇದು ರಿಯಲ್ ಪಾರ್ಟ್ ಆಯಿತು, ಇದು ಇಮೇಜಿನ್ ಪಾರ್ಟ್ ಆಯಿತು. ಈಗ ಡಿವೈಡ್ ಮಾಡೋಣ. ಓಕೆ, ಸೊ x/p ಡಿವೈಡ್ ಮಾಡೋಣ. ಇದು ಎರಡು ಕಡೆ ನಾವು ಡಿವೈಡ್ ಬೈ p ಮಾಡೋಣ. p × p² 3q² ಡಿವೈಡ್ ಬೈ p ಆಯಿತು. ಓಕೆ, ನಂತರ ಇಲ್ಲಿ y/q ಅಂತಿದೆ. ಸೊ ಡಿವೈಡ್ ಬೈ q ಮಾಡೋಣ ಬೋತ್ ಸೈಡ್. q × q² - 3p² ಡಿವೈಡ್ ಬೈ q ಆಯಿತು. ಇದು p ಕ್ಯಾನ್ಸಲ್ ಆಯಿತು, ಇಲ್ಲಿ q ಕ್ಯಾನ್ಸಲ್ ಆಯಿತು. ನಂತರ ಇಲ್ಲಿದೆ x/p + y/q ಇದೆ. ಎರಡು ನಾವು ಆ್ಯಡ್ ಮಾಡೋಣ ಈಗ. ಓಕೆ, ನಾವು ಎರಡು ಆ್ಯಡ್ ಮಾಡಿದರೆ ಈಗ x/p + y/q = ಇಲ್ಲಿ ಏನು ಉಳಿದಿದೆ? p² - 3q² ಪ್ಲಸ್ ನಂತರ ಈ ಟರ್ಮ ಓಕೆ ಇದು ಪ್ಲಸ್ ಇಲ್ಲಿ ಬರುತ್ತೆ ಪ್ಲಸ್ q²
ಮೈನಸ್ 3p² ಆಯಿತು ಇಲ್ಲಿ. ನಾವು therefore x by p plus y by q equal to p² minus 3p², ಇದು ಮೈನಸ್ 2p² ಆಯಿತು. ಮೈನಸ್ 3q² ಪ್ಲಸ್ q² ಇದು ಮೈನಸ್ 2q² ಆಯಿತು. ಇದು ಅದು ಕಾಮನ್, ಇದು ಮೈನಸ್ 2 ಕಾಮನ್ ಹೋಯಿತು, ಒಳಗೆ p² ಪ್ಲಸ್ q² ಉಳಿಯುತ್ತದೆ. ಓಕೆ, ಈ q² ಲೆಫ್ಟ್ ಹ್ಯಾಂಡ್ ಸೈಡ್ ತೆಗೆದುಕೊಂಡ್ರೆ ನಾವು therefore x by p ಪ್ಲಸ್ y by q ಡಿವೈಡ್ ಬೈ ಇಲ್ಲಿ ಬರ್ತದೆ ಅದು. ಸೊ p² ಬೈ q² ದಟ್ ಈಸ್ ಈಕ್ವಲ್ ಟು ಏನಿತ್ತು ಮೈನಸ್ 2 ಆಯಿತು. ಅಂದರೆ x by p ಪ್ಲಸ್ y by q ಡಿವೈಡ್ ಬೈ p² ಪ್ಲಸ್ q² ಈಕ್ವಲ್ ಟು ಏನಾಯಿತು ಮೈನಸ್ 2 ಬಂದಿದೆ. ಅಂದರೆ ಇಲ್ಲಿ ಆಪ್ಷನ್ ಬಿ ಇಸ್ ಎ ಕರೆಕ್ಟ್. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ಸ್ ಕೂಡ ಹಾಕಿ. ಸಬ್ಸ್ಕ್ರೈಬ್ ಮಾಡೋದ್ರಿಂದ ಮುಂದೆ ಬರುವಂಥ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಸಿಗುತ್ತದೆ. ನಿಮಗೆ ಬೇರೆ ಮ್ಯಾಥಮೆಟಿಕ್ಸ್ ವಿಡಿಯೋ ಬೇಕಾದರೆ ಯೂಟ್ಯೂಬ್ನ ಪ್ಲೇಸ್ನಲ್ಲಿ ಹೋಗಿ ಐ ಬಟನ್ ಕೆಲವು ಲಿಂಕ್ಸ್ ಇವೆ, ಈ ವಿಡಿಯೋ ಡಿಸ್ಕ್ರಿಪ್ಷನ್ ಕೆಲವು ಲಿಂಕ್ಸ್ ಇವೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.